ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಸಮಯ ಪ್ರಜ್ಞೆ ಅಂತ. ಬಹಳ ಕಾಲದ ಹಿಂದೆ ಜಗನ್ನಾಥಪುರಿ ಪ್ರದೇಶವನ್ನ ಪುರುಷೋತ್ತಮ ಅನ್ನುವಂಥ ರಾಜ ಆಳ್ತಾ ಇದ್ದ. ಅವನು ನೋಡೋದಕ್ಕೆ ಸುಂದರವಾಗಿದ್ದಂಥ ಒಬ್ಬ ತರುಣ, ಮದುವೆ ಆಗಿರ್ಲಿಲ್ಲ. ಅವನ ಮದುವೆಗೋಸ್ಕರ ಅನೇಕ ರಾಜಕುಮಾರಿಯರ ಚಿತ್ರಪಟಗಳೆಲ್ಲ ಬರ್ತಾ ಇದ್ವು. ಅದರಲ್ಲಿ ಅವನಿಗೆ ಕಂಚಿ ದೇಶದ ರಾಜಕುಮಾರಿ ಪದ್ಮಾವತಿಯ ಚಿತ್ರ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಆ ಫೋಟೋ ಇಷ್ಟ ಆಗುತ್ತೆ. ಕನ್ಯಾರ್ಥಿಯಾಗಿ ರಾಯಭಾರಿಯ ಜೊತೆಗೆ ತನ್ನ ಮನೋಭಾವವನ್ನ ಕಂಚಿ ದೇಶದ ರಾಜನಿಗೆ ಹೇಳಿ ಕಳಿಸ್ತಾನೆ. ರಾಜಕುಮಾರಿ ಪದ್ಮಾವತಿ ಪುರುಷೋತ್ತಮನ ಚಿತ್ರವನ್ನ ನೋಡಿ ಒಪ್ಕೊಳ್ತಾಳ ಅವಳುನು ಕೂಡ. ಆದ್ರೆ ಆ ದೇಶದ ಬಗ್ಗೆ ಅವರಿಗೇನು ಗೊತ್ತಿರಲಿಲ್ಲ. ಹೀಗಾಗಿ ತನ್ನ ದೇಶದ ಮಂತ್ರಿಯೊಬ್ಬರನ್ನ ಆ ಒಂದು ದೇಶದ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಂಬನ್ನಿ ಅಂತಂದ್ಬಿಟ್ಟು ಆ ಪುರಿ ದೇಶಕ್ಕೆ ಕಳಿಸ್ತಾನೆ. ಮಂತ್ರಿ ಬಂದ ದಿನ ಪೂರಿ ಜಗನ್ನಾಥ ದೇವರ ರಥೋತ್ಸವ ಇರತ್ತೆ. ಪೂರಿ ರಾಜ್ಯದ ರಾಜವಂಶದ ಮನೆ ದೇವರು ಜಗನ್ನಾಥ. ರಾಜನಾದ್ರೂ ಕೂಡ ಜಗನ್ನಾಥ ಸ್ವಾಮಿಯ ಸೇವಕನಾದ ಮಹಾರಾಜ ಪುರುಷೋತ್ತಮ ಚಿನ್ನದ ಪೊರಕೆಯನ್ನ ತಗೊಂಡು ರಥಬೀದಿಯನ್ನ ಗುಡಿಸ್ತಾ ಇದ್ದ. ಅಂದ್ರೆ ಅಲ್ಲಿ ಜಗನ್ನಾಥಪುರಿಯಲ್ಲಿ ರಥೋತ್ಸವ ನಡಿಬೇಕಾದ್ರೆ ಎಲ್ಲರೂ ಕೂಡ ಆ ದೇವಸ್ಥಾನವನ್ನ ಸ್ವಚ್ಛ ಮಾಡ್ತಾರೆ, ಗುಡಿಸ್ತಾರೆ. ಆ ಧೂಳು ತಮ್ಮ ಮೈಗೆ ತಗಲ್ಬೇಕು ಅಂತ ಅಂದ್ಬಿಟ್ಟು ಅಂಗ ಪ್ರದಕ್ಷಿಣೆ ಅಂತ ಹೇಳ್ತಾರೆ, ಅದನ್ನ ಮಾಡ್ತಾರೆ. ಮತ್ತೆ ಅಲ್ಲಿರುವಂತ ಒಂದೊಂದು ಕಡ್ಡಿ, ಕಸ, ಧೂಳು ಎಲ್ಲವನ್ನ ಕ್ಲೀನ್ ಮಾಡ್ತಾರೆ. ಮತ್ತೆ ಆ ರೋಡನ್ನೆಲ್ಲ ಗುಡಿಸ್ತಾರೆ. ಆ ಒಂದು ಪೂರಿ ಜಗನ್ನಾಥ ರಥೋತ್ಸವ ಇರುವ ಕಾರಣದಿಂದ ಆ ರಾಜ್ಯದ ರಾಜವಂಶದ ಮನೆಯವರೂ ಕೂಡ ಆ ಜಗನ್ನಾಥನ ಸೇವೆ ಮಾಡ್ತಾರೆ. ಇಲ್ಲಿ ರಾಜ ಮೊದಲೇ ಅವನು ಭಗವಂತನ ಸೇವಕ ಅಂತ ತಿಳ್ಕೊಂಡಿರುವಂಥವನು. ಅದಕ್ಕೋಸ್ಕರ ಅವನು ಚಿನ್ನದ ಪೊರಕೆಯನ್ನ ತಗೊಂಡು ರಥಬೀದಿಯನ್ನ ಗುಡಿಸ್ತಾ ಇದ್ದ. ಅದ್ರ ಬಗ್ಗೆ ಅವನಿಗೆ ತುಂಬಾ ಹೆಮ್ಮೆ ಕೂಡ ಇರತ್ತೆ. ಅದರ ಜೊತೆ ವಿನೀತ ಭಾವ ಕೂಡ ಇರತ್ತೆ. ಕಂಚಿ ದೇಶದ ಮಂತ್ರಿಗಿದು ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ರಾಜ ಆಗಿ ಅವನು ಕಸ ಗುಡಿಸ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು. ಆದ್ರೆ ಆ ಜಗನ್ನಾಥಪುರಿಯಲ್ಲಿ ಈ ರೀತಿಯ ಒಂದು ಆಚರಣೆ ಇದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ನಾವು ಕೂಡ ಜಗನ್ನಾಥಪುರಿಯಲ್ಲಿ ಈ ಕೆಲಸವನ್ನ ಮಾಡಿದೀವಿ. ತುಂಬಾನೇ ಮನಸ್ಸಿಗೆ ಆನಂದವನ್ನ ಕೊಡುವಂತ ಒಂದು ಕೆಲಸ ಅದು. ಇವನಿಗೆ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ತನ್ನ ರಾಜ್ಯಕ್ಕೆ ಹೋಗಿ, ಮಹಾರಾಜ, ರಾಜ ಪುರುಷೋತ್ತಮ ಎಲ್ಲ ರೀತಿಯಿಂದ ನಮಗೆ ಸರಿ ಇದ್ರೂ ಕೂಡ ಬೀದಿಯ ಕಸವನ್ನ ಜಾಡಮಾಲಿಗಳು ಗುಡಿಸ್ತಾರಲ್ಲ, ಆ ರೀತಿ ಚಿನ್ನದ ಪೊರಕೆಯಿಂದ ಗುಡಿಸ್ತಾ ಇದ್ದ. ಇದು ಮಹಾರಾಜರ ಒಂದು ಟಿವಿಗೆ ಅಂದ್ರೆ ಒಂದು ಗತ್ತಿರುತ್ತಲ್ಲ, ಅದಕ್ಕೆ ಸರಿಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮಂತ್ರಿಯ ಮಾತನ್ನ ಸಂಪೂರ್ಣವಾಗಿ ಅವನು ನಂಬ್ತಾನೆ ಕಂಚಿಯ ರಾಜ. ಸರಿ, ನಮ್ಗೆ ಈ ರೀತಿಯ ಸಂಬಂಧ ಸರಿಯಲ್ಲ. ಚಿನ್ನದ ಪೊರಕೆ ಆದ್ರೆ ಏನು, ಸಾಮಾನ್ಯ ಪೊರಕೆ ಆದ್ರೇನು, ಬೀದಿ ಗುಡಿಸೋವನಿಗೆ ನಮ್ಮ ರಾಜಕುಮಾರಿ ತಕ್ಕವಳಲ್ಲ ಅಂತಂದ್ಬಿಟ್ಟು ಮರು ಉತ್ತರವನ್ನ ಕಳಿಸ್ತಾನೆ. ಅದಕ್ಕೆ ರಾಜಕುಮಾರಿ ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಡ್ತಾಳೆ. ಹೌದು, ನಾನ್ ಮದ್ವೆ ಆಗಲ್ಲ ಅಂತಂದ್ಬಿಟ್ಟು ಪದ್ಮಾವತಿ ಹೇಳ್ತಾಳೆ. ಕಂಚಿ ದೇಶದ ಉತ್ತರವನ್ನ ಕೇಳಿದ ಮೇಲೆ ಪುರುಷೋತ್ತಮನಿಗೆ ತುಂಬಾ ಕೋಪ ಬರುತ್ತೆ. ಇದೆಂಥ ಉದ್ಧಟತನದ ಮಾತು, ಇದು ಕೇವಲ ನನಗೊಬ್ಬನಿಗೆ ಅವಮಾನ ಅಲ್ಲ, ಜಗನ್ನಾಥ ಸ್ವಾಮಿಗೂ ಕೂಡ ಇವ್ರು ಮಾಡುವಂತ ಅವಮಾನ ಅಂತಂದ್ಬಿಟ್ಟು ಅವನು ಸಿಡಿದು ಹೇಳ್ತಾನೆ. ಕೋಪದಿಂದ ಏನ್ ಮಾಡ್ತಾನೆ, ಕಂಚಿ ದೇಶದ ಮೇಲೆ ದಂಡೆತ್ತು ಹೋಗಿ ಅವನು ಯುದ್ಧದಲ್ಲಿ ಜಯವನ್ನ ಗಳಿಸ್ತಾನೆ. ರಾಜಕುಮಾರಿ ಪದ್ಮಾವತಿಯನ್ನ ಸೆರೆ ಹಿಡಿದು ರಾಜ್ಯವನ್ನ ತಿರುಗಿ ಒಪ್ಸಿ ಪದ್ಮಾವತಿಯನ್ನ ಮಾತ್ರ ತನ್ನ ದೇಶಕ್ಕೆ ಕರ್ಕೊಂಡು ಬಂದು ಅವನೇನ್ ಮಾಡ್ತಾನೆ, ತನ್ನ ಮಂತ್ರಿಯನ್ನ ಕರೆದು ಹೇಳ್ತಾನೆ. ಅಂದ್ರೆ ಯುದ್ಧದಲ್ಲಿ ಗೆದ್ರೂ ಕೂಡ ಆ ರಾಜ್ಯವನ್ನ ಮತ್ತೆ ಆ ರಾಜನಿಗೆ ಕೊಟ್ಟು ಅವಳ ಮಗಳಿರ್ತಾಳಲ್ಲ ಅವಳನ್ನ ಮಾತ್ರ ತನ್ನ ರಾಜ್ಯಕ್ಕೆ ಕರ್ಕೊಂಡು ಬರ್ತಾನೆ. ಬಂದು ತನ್ನ ಮಂತ್ರಿಯನ್ನ ಕರೆದು ಹೇಳ್ತಾನೆ, ಈ ಸೊಕ್ಕಿನ ರಾಜಕುಮಾರಿ ಇದ್ದಾಳಲ್ಲ, ಇವಳನ್ನ ಯಾವುದಾದ್ರೂ ಒಬ್ಬ ಜಾಡಮಾಲಿ ಇರ್ತಾನಲ್ಲ ಗುಡಿಸುವಂತವನು, ಅವನಿಗೆ ಕೊಟ್ಟು ಮದುವೆ ಮಾಡು. ಅವಳ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ಅವಳನ್ನ ನೋಡದೆ ಹೊರಟು ಹೋಗ್ತಾನೆ. ಮಂತ್ರಿ ಸ್ವಲ್ಪ ವಯಸ್ಸಾದವನು, ಜಗತ್ತನ್ನ ನೋಡಿದ್ದವನು, ರಾಜ ಮಾಡಿದ ಆಜ್ಞೆಯನ್ನ ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾನೆ. ಅಷ್ಟರಲ್ಲೇ ರಾಜಕುಮಾರಿ ಪದ್ಮಾವತಿಗೆ ತಾನು ಮಾಡಿದ ತಪ್ಪೇನು ಅನ್ನುವಂತ ಅರಿವಾಗತ್ತೆ. ಮಂತ್ರಿ ಏನ್ ಮಾಡ್ತಾನೆ, ಅವಳನ್ನ ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. ಎಂದಿನ ಹಾಗೆ ಜಗನ್ನಾಥನ ರಥೋತ್ಸವ ಬರುತ್ತೆ. ಮಹಾರಾಜ ತನ್ನ ಪದ್ಧತಿ ಏನಿತ್ತೋ ಅದರ ಹಾಗೇನೆ ಚಿನ್ನದ ಪೊರಕೆಯನ್ನ ತಂದು ರಥಬೀದಿಯನ್ನ ಗುಡಿಸೋದಕ್ಕೆ ಮುಂದಾಗ್ತಾನೆ. ಅವನ್ ಕಸ ಗುಡಿಸ್ಬೇಕಾದ್ರೆ ಅವನ ಹೆಗಲನ್ನ ಯಾರೋ ಮೃದುವಾಗಿ ತಟ್ಟದ ಹಾಗಾಗುತ್ತೆ. ತಿರುಗಿ ನೋಡಿದಾಗ ಮುಸ್ಕ್ ಹಾಕೊಂಡಿದ್ದಂತಹ ತರುಣಿ ಒಬ್ಳು ಅವನಿಗೆ ಮಾಲೆ ಹಾಕ್ತಾಳೆ. ಮಂತ್ರಿ ಮುಂದೆ ಬಂದು ಹೇಳ್ತಾನೆ, ಮಹಾರಾಜ,
ನೀವು ಹೇಳಿದ ಹಾಗೇನೆ ರಾಜಕುಮಾರಿ ಪದ್ಮಾವತಿಯನ್ನ ಒಬ್ಬ ಕಸ ಗುಡಿಸೋವನಿಗೆ ಮದುವೆ ಮಾಡಿಸಿದೀನಿ. ನಿಮ್ಮ ಆಜ್ಞೆಯನ್ನ ನಾನು ಉಲ್ಲಂಘನೆ ಮಾಡಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮುಖದ ಮೇಲಿನ ಮುಸುಕು ತೆಗೆದ್ರೆ ಪದ್ಮಾವತಿ ನಿಂತಿದ್ಲು. ರಾಜ ಪುರುಷೋತ್ತಮನಿಗೆ ಕೋಪ ಬರುತ್ತೆ. ಆಗ ಮಂತ್ರಿ ಹೇಳ್ತಾನೆ, ಮಹಾರಾಜ ಕೋಪ ಮಾಡ್ಕೊಳ್ಬೇಡಿ, ಅಜ್ಞಾನದಿಂದ ಪದ್ಮಾವತಿ ನಿಮ್ ಬಗ್ಗೆ ತಪ್ಪು ಮಾತಾಡಿದ್ಲು. ಅಂದ್ರೆ ಅವಳಿಗೆ ಇಲ್ಲಿ ನಡೆಯುವಂತ ಈ ಆಚರಣೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ. ಅದ್ರಿಂದ ಅವಳು ಗೊತ್ತಿಲ್ಲದೆ ಹಾಗೆ ಮಾಡಿದ್ಲಷ್ಟೇನೆ. ಒಬ್ಬ ರಾಜಕುಮಾರಿಯನ್ನ ಅಜ್ಞಾನಕ್ಕಾಗಿ ಶಿಕ್ಷೆ ಕೊಡಬಾರದು. ಒಂದು ಕಾಲಕ್ಕೆ ನೀವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರಿ. ಕೆಲವು ವೇಳೆ ಏನಾಗುತ್ತೆ ಅಂತಂದ್ರೆ ಮಧ್ಯವರ್ತಿಗಳ ಅಜ್ಞಾನದಿಂದ ಕೆಲಸಗಳು ಕೆಡುತ್ತೆ. ಅಂದ್ರೆ ಇಲ್ಲಿನ ಒಂದು ರೀತಿ ನೀತಿ ಏನು ಸರಿಯಾಗಿ ತಿಳ್ಕೊಳ್ದೆ ಮಂತ್ರಿ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಹೇಳ್ಬಿಡ್ತಾನಲ್ವಾ. ಸೊ ಅದರಿಂದಾನೇ ನಾನು ರಾಜಕುಮಾರಿಯನ್ನ ಇಷ್ಟು ದಿನ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೆ. ಈ ದಿನಕ್ಕೋಸ್ಕರ ನಾನು ದಾರಿ ಕಾಯ್ತಾ ಇದ್ದೆ. ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಪದ್ಮಾವತಿ ಕೂಡ ಪಶ್ಚಾತ್ತಾಪದಿಂದ ಬೆಂದಿದ್ಲು. ಅಂದ್ರೆ ನಾನು ಮಾಡಿದ್ದೆಷ್ಟು ದೊಡ್ಡ ತಪ್ಪು, ತಿಳ್ಕೊಳ್ದೆ ನಾನು ಈ ರೀತಿ ಎಲ್ಲ ಮಾಡಿದ್ನಲ್ಲ ಅಂತ ಅವಳು ಕೂಡ ತುಂಬಾ ಪಶ್ಚಾತ್ತಾಪ ಪಟ್ಟಿರ್ತಾಳೆ. ಮಂತ್ರಿಯ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ, ಅದು ಎಲ್ಲರನ್ನು ಕೂಡ ಕಾಪಾಡ್ತು. ಅಂದ್ರೆ ಒಬ್ಬರನ್ನೊಬ್ಬರನ್ನ ಸೇರಿಸ್ತು. ಮತ್ತೆ ಇವರಲ್ಲಿದ್ದಂತ ಅವರಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳೆಲ್ಲ ಹೋಗೋ ಹಾಗೆ ಆಯ್ತು. ನೀವು ಪೂರಿ ಜಗನ್ನಾಥ ಯಾತ್ರೆಗೆ ಹೋದ್ರೆ ಇವತ್ತೂ ಕೂಡ ಚಿನ್ನದ ಪೊರಕೆಯಿಂದ ಮಹಾರಾಜ ಕಸ ಗುಡಿಸೋದನ್ನ ನಾವು ನೋಡಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕೂಡ ಆ ಒಂದು ಸೇವೆಯನ್ನ ಮಾಡಿದೀವಿ. ನಿಮಗೆ ಯಾರಿಗಾದ್ರೂ ಅದರ ಒಂದು ಭಾಗ್ಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.